ಅಮೆರಿಕದ ಚುನಾಯಿತ ಅಧ್ಯಕ್ಷ ಭಾರತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕದ ಕೆಲವು ವಸ್ತುಗಳ ಆಮದಿಗೆ ಭಾರತವು ವಿಧಿಸಿರುವ ಹೆಚ್ಚಿನ ಸುಂಕಕ್ಕೆ ಪ್ರತಿಯಾಗಿ ಅಷ್ಟೇ ಮೊತ್ತದ ಸುಂಕ ವಿಧಿಸೋದಾಗಿ ಅಂದಿದ್ದಾರೆ. ಅವರು ನಮ್ಮ ಮೇಲೆ ತೆರಿಗೆ ಹಾಕಿದ್ರೆ ಅದೇ ಪ್ರಮಾಣದಲ್ಲಿ ನಾವು ಅವರ ಮೇಲೆ ತೆರಿಗೆ ವಿಧಿಸ್ತೇವೆ. ಇದು ಪರಸ್ಪರವಾಗಿರಬೇಕು. ಅವರು ನಮಗೆ ತೆರಿಗೆ ಹಾಕ್ತಾರೆ, ನಾವು ಅವರಿಗೆ ತೆರಿಗೆ ಹಾಕ್ತೇವೆ. ಬಹುತೇಕ ಎಲ್ಲ ಪ್ರಕರಣಗಳಲ್ಲಿ ಅವರು ನಮ್ಮ ಮೇಲೆ ತೆರಿಗೆ ವಿಧಿಸ್ತಿದ್ದಾರೆ, ಆದ್ರೆ ನಾವು ಅವರಿಗೆ ತೆರಿಗೆ ವಿಧಿಸ್ತಿಲ್ಲ ಅಂತ ಸುದ್ದಿಗಾರರಿಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ನೀಡ್ತಾರೆ. ಚೀನಾ ಜೊತೆಗಿನ ಸಂಭಾವ್ಯ ವ್ಯಾಪಾರ ಒಪ್ಪಂದದ ಕುರಿತಾದ ಪ್ರಶ್ನೆಯೊಂದಕ್ಕೆ ಉತ್ತರಿಸುವಾಗ ಭಾರತದ ಜೊತೆಗಿನ ಟಾರಿಫ್ ವಿಚಾರವಾಗಿ ಮಾತನಾಡಿ, ಅಮೆರಿಕದ ಕೆಲವು ಉತ್ಪನ್ನಗಳ ಮೇಲೆ ಅತ್ಯಧಿಕ ಟಾರಿಫ್ ವಿಧಿಸೋ ವಿದೇಶಗಳಲ್ಲಿ ಭಾರತ ಹಾಗೂ ಬ್ರೆಜಿಲ್ ಸೇರಿದೆ ಅಂದಿದ್ದಾರೆ. ಯಾರಾದರೂ ನಮಗೆ ಅಧಿಕ ಮೊತ್ತ ವಿಧಿಸುವಾಗ ಅದಕ್ಕೆ ಪ್ರತಿ ತೆರಿಗೆ ಎನ್ನೋ ಪದ ಮಹತ್ವದಾಗಿದೆ. ಭಾರತವು ನಮಗೆ ಶೇಕಡಾ 100ರಷ್ಟು ತೆರಿಗೆ ವಿಧಿಸಿದ್ರೆ ನಾವು ಕೂಡ ಅವರಿಗೆ ಅಷ್ಟೇ ವಿಧಿಸಬೇಕಲ್ವೇ? ನಿಮ್ಗೆ ಗೊತ್ತೇ, ಅವರು ನಮಗೆ ಬೈಸಿಕಲ್ನಲ್ಲಿ ಕಳಿಸ್ತಾರೆ, ನಾವು ಅವರಿಗೆ ಬೈಸಿಕಲ್ನಲ್ಲಿ ಕಳಿಸ್ತೀವಿ. ಅವರು ನಮಗೆ ₹100 ಮತ್ತು ₹200ರಷ್ಟು ತೆರಿಗೆ ವಿಧಿಸ್ತಾರೆ. ಭಾರತ ವಿಪರೀತ ಶುಲ್ಕ ವಿಧಿಸುತ್ತೆ. ಬ್ರೆಜಿಲ್ ಸಹ ದುಬಾರಿ ಟಾರಿಫ್ ಹಾಕತ್ತೆ. ಅವರು ನಮಗೆ ತೆರಿಗೆ ವಿಧಿಸೋಕೆ ಬಯಸಿದ್ರೆ ತೊಂದರೆ ಏನಿಲ್ಲ, ಆದ್ರೆ ಅದಕ್ಕೆ ಸಮನಾಗಿ ನಾವು ಅವರಿಗೆ ತೆರಿಗೆ ವಿಧಿಸ್ತೇವೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಟ್ರಂಪ್ ಅವರ ಹೊಸ ಸರ್ಕಾರದ ಆಡಳಿತದಲ್ಲಿ ಪ್ರತಿ ತೆರಿಗೆಯು ಪ್ರಮುಖ ಚರ್ಚೆಯ ವಿಷಯವಾಗಿರಲಿದೆ. ನೀವು ನಮ್ಮನ್ನ ಹೇಗೆ ನಡೆಸ್ಕೊಳ್ತೀರೋ ಹಾಗೆ ಅದೇ ರೀತಿ ನಮ್ಮಿಂದಲೂ ನಡೆಸಿಕೊಳ್ಳೋದನ್ನ ನೀವು ನಿರೀಕ್ಷಿಸಬೇಕು ಅಂತ ಟ್ರಂಪ್ ತಮ್ಮ ವಾಣಿಜ್ಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿರುವ ಹೊವಾರ್ಡ್ ಲುಟ್ನಿಕ್ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧದಲ್ಲಿ ಟಾರಿಫ್ಗಳ ವಿಚಾರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಭಾರತ ತನ್ನ ವಸ್ತುಗಳ ಮೇಲೆ ಅಧಿಕ ಟಾರಿಫ್ ವಿಧಿಸುತ್ತೆ, ಆದರೆ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗ್ತಿದೆ. ಇದು ಯಾವ ರೀತಿಯ ನ್ಯಾಯ ಅಂತ ಟ್ರಂಪ್ ಹಲವು ಬಾರಿ ಪ್ರಶ್ನಿಸಿದ್ರು. ಈ ಬಾರಿ ಅಧಿಕಾರ ಹಿಡಿದ ಬಳಿಕ ಅವರು ವಿವಿಧ ದೇಶಗಳ ಜೊತೆಗಿನ ವ್ಯಾಪಾರ ಒಪ್ಪಂದಗಳನ್ನು ಪರಿಷ್ಕರಿಸುವ ಸುಳಿವು ನೀಡಿದ್ದು, ದೇಶಗಳು ತಮ್ಮ ವಸ್ತುಗಳ ಮೇಲೆ ವಿಧಿಸೋ ತೆರಿಗೆಗೆ ಪ್ರತಿ ತೆರಿಗೆ ವಿಧಿಸೋ ಕಠಿಣ ಕ್ರಮದ ಕುರಿತು ಮತ್ತೆ ಪ್ರತಿಪಾದಿಸಿದ್ದಾರೆ.